ನನಗೆ ಗೊತ್ತೇ ಇರಲಿಲ್ಲ ಇದರಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಅದ್ಭುತವಾಗಿದೆ. ನೀವು ಕೂಡ ಒಮ್ಮೆ ಆದರೂ ಭೇಟಿ ಕೊಟ್ಟರೆ ಇದರ ಅನುಭವ ನೀವು ಕೂಡ ಪಡಿಬೋದು. ಹಾಯ್, ನಮಸ್ಕಾರ. ನೀವೇನಾದರೂ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದರೆ ಈ ಒಂದು ಜಾಗನ ಮಿಸ್ ಮಾಡಲೇಬೇಡಿ. ಯಾಕಂದರೆ ತುಂಬ ಅದ್ಭುತವಾಗಿದೆ. ನೀವು ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನದ ರೈಟ್ ಸೈಡಲ್ಲಿ ನಮ್ಮ ಪರಂಪರೆ ಅನಾವರಣ ಅಂತ ಒಂದು ಎಕ್ಸಿಬಿಷನ್ ರೀತಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಅದನ್ನು ನಾವು ಕೂಡ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ರೀತಿ ಅಂತ. ಅಕಸ್ಮಾತ್ ನೀವೇನಾದರೂ ಹೋದರೆ ಅದನ್ನು ಮಿಸ್ ಮಾಡದೆ ಭೇಟಿ ಮಾಡಿ. ನಾವೀಗ ಎಂಟ್ರಿ ಕೊಟ್ಟು ಇಲ್ಲಿ 5 ವರ್ಷದ ಮಕ್ಕಳಿಗೆ ಉಚಿತವಾಗಿ ಪ್ರವೇಶನ ಪಡಿಬೋದು. ದೊಡ್ಡವ್ರಿಗೆ ಒಬ್ಬರಿಗೆ 50 ರೂಪಾಯಿ ಇರುತ್ತೆ. ನೀವು ಕೂಡ ಆರಾಮಾಗಿ ಹೋಗಿ ನೋಡ್ಕೊಂಡು ಬರೋದು. ತುಂಬ ಅದ್ಭುತವಾದ ಒಂದು ಲೋಕನಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮುಂಚಿನ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಪ್ರತಿಯೊಂದು ಕೂಡ ಈಗಿನ ಮಕ್ಕಳಿಗೆ ಪ್ರತಿಯೊಂದು ಕೂಡ ಎಳೆ ಎಳೆಯಾಗಿ ನಿಮಗೆ ತೋರಿಸಿದ್ದಾರೆ. ನೀವು ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ಇಲ್ಲಿ ಕೆಲವೊಂದು ಸಾಹಿತಿಗಳು, ಕವಿಗಳು ಅವರ ಒಂದು ಚಿತ್ರಕಥೆಗಳನ್ನು ಇಲ್ಲಿ ಬಿಡಿಸಿ ಮತ್ತು ಭಿತ್ತಿ ಚಿತ್ರಗಳಲ್ಲಿ ಅವ್ರನ್ನ ತೋರಿಸಿದ್ದಾರೆ. ನೀವು ಸ್ವಲ್ಪ ಅದೇ ರೀತಿ ಒಳಗಡೆ ಹೋಗ್ತಾ ಇದ್ರೆ ಪ್ರತಿಯೊಂದು ಕೂಡ ಅಂದರೆ ಆಗಿನ ಕಾಲದಲ್ಲಿ ಯಾವ ರೀತಿ ಇದ್ರು ಏನು ಪ್ರತಿಯೊಂದು ಕೂಡ ನಾವು ನೋಡ್ತಾ ಹೋಗ್ಬೋದು. ಈ ಒಂದು ವಿಡಿಯೋ ತುಂಬ ಲಾಂಗ್ ಇರುತ್ತೆ. ನೀವೇನಾದರೂ ನಮ್ಮ ಪರಂಪರೆಯ ಅನಾವರಣವನ್ನು ಕಣ್ತುಂಬಿಕೊಳ್ಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಇಲ್ಲಿ ನೋಡೋದು ಪ್ರತಿಯೊಂದು ಕವಿಗಳಾಗಿರ್ಬೋದು ಅಥವಾ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಚಿತ್ರವನ್ನು ಎಳೆ ಎಳೆಯಾಗಿ ಯಾವ ರೀತಿ ಇದ್ರು ಏನು ಅಂತ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತಾರೆ. ಮಕ್ಕಳಿಗೆ ಎಕ್ಸ್ಪೆಷಲಿ ಅವ್ರಿಗೆ ತೋರಿಸಿದ್ರೆ ಮನ ಮುಟ್ಟುವ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಕೂಡ ಯಾರ್ಯಾರು ಬ್ರಿಟಿಷರ ಕಾಲದಾಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆ ರಾಜರಾಗಿರ್ಬೋದು, ಕನಕದಾಸ ಆಗಿರ್ಬೋದು, ಕವಿಗಳು ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಅವರ ಚಿತ್ರಣನ ಹಾಕಿ ಪ್ರತಿಯೊಂದು ಕೂಡ ಎಳೆ ಎಳೆಯಾಗಿ ನಿಮಗೆ ತೋರಿಸ್ತಾ ಹೋಗ್ತಾರೆ. ಎಲ್ಲ ನೋಡಿಕೊಂಡು ನೀವು ಮೇಲ್ಗಡೆ ಬಂದರೆ ನಿಮಗೆ ಬೇರೆ ಒಂದು ಲೋಕನೇ ಕಾಣುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನವದುರ್ಗಿಯರ ನವ ಅವತಾರಗಳನ್ನು ನಿಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಯಾಕಂದರೆ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಅನಿಸುತ್ತೆ, ವಾವ್ ಎಷ್ಟು ಅದ್ಭುತವಾಗಿದೆ, ಅಮೋಘವಾಗಿದೆ ಅಂತ ನೀವೇ ಹೇಳ್ತೀರಾ. ಯಾಕಂದರೆ ನಾನು ಹೇಳೋದ್ರಲ್ಲಿ ಏನು ಕೂಡ ನಿಮಗೆ ಗೊತ್ತಾಗೋದಿಲ್ಲ, ನೋಡಿದ್ರೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ನಾವು ಕೊಡುವಂಥ 50 ರುಪೀಸ್ ಅಲ್ಲಿ ನಿಮಗೆ ಏನಕ್ಕೂ ಅಲ್ಲ ಅನಿಸುತ್ತೆ. ಆ ರೀತಿ ಪ್ರತಿಯೊಂದು ಕೂಡ ಮನಸ್ಸಿಗೆ ಮುಟ್ಟುವ ರೀತಿ ಆ ಒಂದು ಲೋಕನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಹೇಳೋದಕ್ಕಿಂತ ನೀವು ನೋಡಿ ಆನಂದಿಸಿ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಈಗ ನೀವು ನೋಡ್ಬೋದು. ದುರ್ಗೆಯ 9 ಅವತಾರಗಳನ್ನು ಒಂದೇ ಕಡೆ ಸೃಷ್ಟಿ ಮಾಡಿದರೆ ನೀವು ನೋಡ್ಕೊಂಡು ಬನ್ನಿ, ನಾನು ಆಮೇಲೆ ಸಿಗ್ತೀನಿ.
ಓಕೆ, ನೀವು ಇಷ್ಟೊತ್ತು ನೋಡಿದ್ದು ಒಂದು ಲೋಕ, ಆದರೆ ಈಗ ಬರುವಂತ ಲೋಕನೇ ಬೇರೆ ಆಗಿರುತ್ತೆ. ಯಾಕಂದ್ರೆ ನೀವು ಇದಕ್ಕೂ ಮುಂಚೆ ನೋಡಿದ್ದು ಒಂದು ದೇವರ ಲೋಕ ನೋಡಿದ್ರಿ, ಆದರೆ ಈಗ ಬರುವಂತ ಲೋಕ ಬೇರೆ ಒಂದು ಲೋಕ ಇರುತ್ತೆ. ಅದನ್ನು ಕೂಡ ನೀವು ಪ್ರತಿಯೊಂದು ಕೂಡ ಎಳೆ ಎಳೆಯಾಗಿ ನಾನು ವಿಡಿಯೋ ಮಾಡಿದ್ದೀನಿ. ನೋಡ್ತಾ ನೀವು ಕಣ್ ತುಂಬಿಕೊಂಡ್ರೆ ಅಷ್ಟೇ ಸಾಕು ಅಂತ ಹೇಳೋದು. ಯಾಕಂದ್ರೆ ನಾನು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಒಂದು ಚಿತ್ರ ನೋಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನೀವು ನೋಡಿಕೊಂಡು ಮುಂದೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಒಂದು ಹಳ್ಳಿಯ ಸೊಬಗನ್ನ ಸೃಷ್ಟಿ ಮಾಡಿದ್ರೆ ಅಂತ ಹೇಳೋದು. ಯಾಕಂದ್ರೆ ಪ್ರತಿಯೊಂದು ಕೂಡ ಕಣ್ಣಿಗೆ ಕಟ್ಟುವ ರೀತಿ ನಿಮ್ಗೆ ಪ್ರತಿಯೊಂದು ಕೂಡ ಎಳೆ ಎಳೆಯಾಗಿ ಇಲ್ಲಿ ಹೇಳಿದ್ರೆ ಅಂತ ಹೇಳೋದು. ಆ ರೀತಿ ಒಂದು ಹಳ್ಳಿನ ಸೃಷ್ಟಿ ಮಾಡಿದ್ರೆ ಅಂತ ಆ ರೀತಿ ಪ್ರತಿಯೊಂದು ಕೂಡ ಇದೆ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಯಾವ ರೀತಿ ಇದ್ರು, ಯಾವ ರೀತಿ ಚಿನ್ನ ಮಾಡ್ತಾ ಇದ್ರು, ಯಾವ ರೀತಿ ದನಗಳು ಮೇಯಿಸ್ತಾ ಇದ್ರು, ಪ್ರತಿಯೊಂದು ಕೂಡ ಒಂದು ಹಳ್ಳಿನ ಸೃಷ್ಟಿ ಮಾಡಿದ್ರೆ ಅಂತ ಹೇಳೋದು ಅಷ್ಟೊಂದು ಅದ್ಭುತವಾಗಿದೆ. ಯಾಕಂದ್ರೆ ನೀವು ಹೊರಗಡೆ ನೋಡಿದ್ರೆ ಏನು ಕೂಡ ಇಲ್ಲ ಅನ್ಸುತ್ತೆ, ಬಟ್ ಆದ್ರೆ ಒಮ್ಮೆ ನೀವು ಒಳಗಡೆ ಹೋದ್ರೆ ನೀವು ಕೊಟ್ಟಿರ್ತಕ್ಕಂಥ ಅಮೌಂಟಿಗೆ ತುಂಬಾ ಅದ್ಭುತವಾದಂತ ರೀತಿಯಲ್ಲಿ ಇಲ್ಲಿ ಪ್ರತಿಯೊಂದು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂತ ಹೇಳೋದು. ಅದರಲ್ಲೂ ಕೂಡ ಮಕ್ಕಳಿಗೆ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರೆ ಅಂತ ನನ್ನ ಪ್ರಕಾರ ಈ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಅಲ್ಲಿ ಒಳಗಡೆ ಪ್ರತಿಯೊಂದು ಕೂಡ ಅಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾರೆ.
ಇದೇ ರೀತಿ ನಾವು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ಇನ್ನೊಂದು ಲೋಕ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ನಮ್ಮ ಭಾರತದ ಪ್ರಮುಖ ನದಿಗಳು ಗೋದಾವರಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನದಿಗಳನ್ನ ಅಲ್ಲೂ ಕೂಡ ಸೃಷ್ಟಿ ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಮೈಸೂರಿನ ಪ್ರತಿಯೊಂದು ರಾಜರು ಕೂಡ ಒಂದು ವಿಗ್ರಹ ಅಲ್ಲಿ ಕೆತ್ತಿ ತೋರಿಸಿದ್ದಾರೆ. ಅಂದ್ರೆ ಯಾವ ಟೈಮಲ್ಲಿ ಎಷ್ಟು ದಿನ ಆಳ್ವಿಕೆ ಮಾಡಿದ್ರು, ಎಷ್ಟು ದಿನ ಆಳ್ವಿಕೆ ಮಾಡಿದ್ರು, ಪ್ರತಿಯೊಂದು ಕೂಡ ಅಲ್ಲಿ ಒಂದು ನಂಬರ್ ಮುಖಾಂತರ ಅಲ್ಲಿ ಹಾಕಿ ನಿಮಗೆ ತೋರಿಸಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಇದೇ ರೀತಿ ಪ್ರತಿಯೊಂದು ಕೂಡ ನೋಡಿಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ 12 ಜ್ಯೋತಿರ್ಲಿಂಗವನ್ನ ಒಂದೇ ಕಡೆ ನೋಡ್ಬೋದು. ಆ ರೀತಿ ಒಂದು ಅವಕಾಶ ಇಲ್ಲಿ ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಲಿಂಗ ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಇದೆ, ಎಲ್ಲಿದೆ, ಪ್ರತಿಯೊಂದು ಕೂಡ ಇಲ್ಲಿ ನೀವು ನೋಡ್ಬೋದು. ಯಾಕಂದ್ರೆ ನಾವು ನೋಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಬೇಕಾದ್ರೆ ಹೋಗಿ ನೋಡ್ಬೋದು. ಬಟ್ ಆದ್ರೂ ಕೂಡ ಅಷ್ಟೊಂದು ಸುಲಭದ ಮಾತಲ್ಲ ನೋಡ್ಲಿಕ್ಕೆ. ಯಾಕಂದ್ರೆ ಪ್ರತಿಯೊಂದು ಕೂಡ ಒಂದೊಂದು ಕಡೆ ಇದೆ. ಆದರೆ ಇಲ್ಲಿ ಒಂದೊಂದು ಲಿಂಗನು ಕೂಡ ಯಾವ ರೀತಿ ಇದೆ ಅಂತ ಪ್ರತಿಯೊಂದು ಕೂಡ ನಮಗೆ ನೋಡ್ಲಿಕ್ಕೆ ಅಂತೂ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ, ನೋಡ್ಬೋದು. ಎಲ್ಲ ಒಂದು ಲಿಂಗನ ಒಂದೇ ಕಡೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಸಪ್ತ ಋಷಿಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಆ ರೀತಿ ಒಂದು ಚಿತ್ರಣ ಕೂಡ ಇಲ್ಲಿ ಮಾಡಿದ್ದಾರೆ. ಅದನ್ನು ಕೂಡ ನೋಡಿ ನೀವು ಕಣ್ ತುಂಬಿಕೊಳ್ಳೋದು. ತುಂಬಾ ಅದ್ಭುತವಾಗಿ ಒಂದೇ ಕಡೆ ಪ್ರತಿಯೊಂದು ಕೂಡ ಇಲ್ಲಿ ಮಾಡಿದ್ದಾರೆ. ನೀವು ಕೂಡ ಒಮ್ಮೆ ಆದ್ರೂ ಭೇಟಿ ಕೊಟ್ಟು ಈ ಒಂದು ಗುಹೆ ಒಳಗಡೆ ಏನಿದೆ, ಏನು ಎಕ್ಸಿಬಿಷನ್, ನಮ್ಮ ಪರಂಪರೆ ಏನು, ಪ್ರತಿಯೊಂದು ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಆ ದೇವಸ್ಥಾನಕ್ಕೆ ಬಂದಾಗ ಎಂಟ್ರಿ ಫೀಸ್ ಕೇಳಿ ಕೆಲವೊಬ್ರು ಹಿಂದೆಗಡೆ ಹೋಗ್ತಾರೆ. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನೀವು ಒಮ್ಮೆ ಭೇಟಿ ಕೊಟ್ಟು ನೋಡಿ. ಆ ಒಂದು 50 ರೂಪಾಯಿ ಯಾವುದಕ್ಕೂ ಸಮ ಅಲ್ಲ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಮಾಡಿ ಕೊಟ್ಟಿದ್ದಾರೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.